ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನೆಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನನ್ನ ಚಾನೆಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫೋರ್ತ್ ಸೆಮ್ಮಲ್ಲಿ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಕೆಮಿಸ್ಟ್ರಿನಲ್ಲಿ ಒಟ್ಟು 4 ಯೂನಿಟ್ ಇರುತ್ತೆ. ಸೊ 4ನೇ ಯೂನಿಟ್ದು ವಿಡಿಯೋಸ್ನ ನಾನೀಗ 4 ಯೂನಿಟ್ ಇರುತ್ತೆ, ಅದರಲ್ಲಿ 2ನೇ ಯೂನಿಟ್ದು ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. 2ನೇ ಯೂನಿಟಲ್ಲಿ ನಿಮಗೆ 2 ಟಾಪಿಕ್ ಬರುತ್ತೆ. ಅದರಲ್ಲಿ ಎಲೆಕ್ಟ್ರೋ ಕೆಮಿಸ್ಟ್ರಿ ಅಂತ ಒಂದು ಟಾಪಿಕ್ ಬರುತ್ತೆ. ಅದರದ್ದು ವೀಡಿಯೋಸ್ನ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನಿವತ್ತು ಅಪ್ಲೋಡ್ ಮಾಡ್ತಾ ಇರುವಂಥದ್ದು 3ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಕೋಲ್ರಾಶ್ ಲಾ ಆಫ್ ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಅಯಾನ್ಸ್ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೀವು ನನ್ನ ಚಾನಲ್ಗೆ ಹೋಗಿ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ ಹುಡ್ಕಿದ್ರೆ ಅಲ್ಲಿ BSc 4th ಸೆಮ್ ಅಂದರೆ ಎಲ್ಲ ವಿಡಿಯೋಗಳು ನಿಮಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಆಲ್ರೆಡಿ ಯೂನಿಟ್ 1, ಯೂನಿಟ್ 3, ಯೂನಿಟ್ 4 ವಿಡಿಯೋಸ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಈಗ ಯೂನಿಟ್ 2 ವಿಡಿಯೋಸ್ ನಾನು ಶುರು ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಕೋಲ್ರಾಶ್ ಲಾ ಆಫ್ ಇಂಡಿಪೆಂಡೆಂಟ್ ಮೈಗ್ರೇಷನ್ ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ದಿಸ್ ಲಾ ವಾಸ್ ಗಿವನ್ ಬೈ German scientist ಕೋಲ್ರಾಶ್ ಅಂತ, ಹೂ ಪ್ರಪೋಸ್ ದಿಸ್ ಲಾ ಇನ್ 1874 ಅಂತ. ಆ ಲಾ ಅವನೇನು ಮಾಡ್ತಾನೆ, ಹ್ಯಾಸ್ ಅಬ್ಸರ್ವ್ಡ್ ಕೆಲವೊಂದು ಆಲ್ರೆಡಿ ಏನು ಮಾಡಿರ್ತಾರೆ, ಅರೇನಿಯಸ್ ಥಿಯರಿ ಪ್ರಕಾರ ಮೋಲಾರ್ ಕಾನ್ಸಂಟ್ರೇಷನ್, ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅದ್ರ ಬಗ್ಗೆ ಎಲ್ಲ ಹೇಳಿರ್ತಾರೆ. ಅದನ್ನು ಇವನು ಅಬ್ಸರ್ವ್ ಮಾಡಿದಾಗ ಇವನಿಗೆ ಒಂದು ಅಬ್ಸರ್ವೇಷನ್ ಕಾಣಿಸ್ಕೊಳ್ತಾ ಹೋಯಿತು. ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಏನಾಗುತ್ತೆ, ಮೈಗ್ರೇಷನ್ ಆಫ್ ಅಯಾನ್ಸ್, ಅದನ್ನು ಅವನು ಯು ವಾಂಟೆಡ್ ಟು ಫೈಂಡ್ ಔಟ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾವು ಕಂಡಕ್ಟೆನ್ಸ್ ಅಂದರೆ ಏನು ಅಂದರೆ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗ್ತಾ ಇರೋದಕ್ಕೆ ನಾವು ಕಂಡಕ್ಟೆನ್ಸ್ ಅಂತ ಹೇಳ್ತೀವಿ. ಆ ಕಂಡಕ್ಟರ್ ನಾವು ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂತ ಹೇಳ್ತೀವಿ, ಈಕ್ವಲೆಂಟ್ ಕಂಡಕ್ಟೆನ್ಸ್ ಅಂತ ಹೇಳ್ತೀವಿ, ಮೋಲಾರ್ ಕಂಡಕ್ಟೆನ್ಸ್ ಅಂತ ಹೇಳ್ತೀವಿ. ಈ ಮೋಲಾರ್ ಕಂಡಕ್ಟೆನ್ಸ್ ಅಂತ ಅಂದರೆ ಇಟ್ ಇಸ್ ಎ ಕಾನ್ಸಂಟ್ರೇಷನ್ at a given concentration. All these things depends upon the concentration. Molar conductance ಅಲ್ಲಿ ನಾವು 1 mole of a substance ನ ತಗೊಂಡಿರ್ತೀವಿ. ಈಕ್ವಲೆಂಟ್ ಕಂಡಕ್ಟಿವಿಟಿನಲ್ಲಿ 1 ಈಕ್ವಲೆಂಟ್ ಮಾಸ್ ಆಫ್ ದಟ್ ಸಬ್ಸ್ಟೆನ್ಸ್ ತಗೊಂಡಿರ್ತೀವಿ. ಸೊ ಹಾಗಾಗಿ ಕಾನ್ಸಂಟ್ರೇಷನ್ ಪ್ಲೇ ವೆರಿ ಇಂಪಾರ್ಟೆಂಟ್. ದ ಮೋಲಾರ್ ಕಂಡಕ್ಟಿವಿಟಿ ಆಫ್ ಎ ಸೊಲ್ಯೂಷನ್ ಅಟ್ ಎ ಗಿವನ್ ಕಾನ್ಸಂಟ್ರೇಷನ್ ಈಸ್ ದ ಕಂಡಕ್ಟೆನ್ಸ್ is the movement of electrons of the volume of a solution containing 1 mole of an electrolyte kept between 2 electrodes with a unit area of cross section and a distance unit length. ಸೊ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಮೋಲಾರ್ ಕಂಡಕ್ಟಿವಿಟಿ ಆಫ್ ಎ ಸೊಲ್ಯೂಷನ್ನ ಕಂಡುಹಿಡಿತಾ ಇದ್ದೀವಿ. ಮೋಲಾರ್ ಕಂಡಕ್ಟಿವಿಟಿ ಅಂದ್ರೇನು, 1 mole ಆಫ್ ಎನ್ ಎಲೆಕ್ಟ್ರೋಲೈಟ್ನ ತೊಗೊಂಡಿದ್ವಿ. ಆ ಎಲೆಕ್ಟ್ರೋಲೈಟು ಅದರದ್ದು ಕಾನ್ಸಂಟ್ರೇಷನ್ ಆಫ್ ದಟ್ ಎಲೆಕ್ಟ್ರೋಲೈಟ್ is 1 mole of an electrolyte kept between 2 electrodes. One is an anode, other one is a cathode with a unit area of cross section and the distance between those 2 electrodes is unit length. ಅದಕ್ಕೆ ನಾವೇನಂತ ಕರಿತೀವಿ, ಮೋಲಾರ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ. ಈಗ ಏನಾಗ್ತಾ ಇದೆ, ಒಂದು ಕಡೆಯಿಂದ ಒಂದು ಕಡೆಗೆ ಆ್ಯನೋಡಿಂದ ಕ್ಯಾಥೋಡ್ಗೆ ಎಲೆಕ್ಟ್ರಾನ್ಸ್ ಏನಾಗ್ತಾ ಇದೆ, ಮೂವ್ ಆಗ್ತಾ ಇದೆ, ಫ್ಲೋ ಆಗ್ತಾ ಇದೆ. ಅದಕ್ಕೆ ಏನಂತ ಕರಿತೀವಿ, ಕಂಡಕ್ಟೆನ್ಸ್ ಅಂತ ಕರಿತೀವಿ. ಯಾವ ಸೊಲ್ಯೂಷನ್ ತೊಗೊಂಡಿದ್ದೀವಿ, 1 mole of the solution, 1 molecular weight of that substance we have dissolved in 1 liter to get 1 molar solution. 1 molar solutionನ ತೊಗೊಂಡಿದ್ದೀವಿ ಒಂದು ಕಂಟೈನರಲ್ಲಿ. ಅದು ಎಲೆಕ್ಟ್ರೋಲೈಟ್ ಆಗಿದೆ. ಆ ಕಂಟೈನರಲ್ಲಿ 2 ಎಲೆಕ್ಟ್ರೋಡ್ಸ್ ಇಟ್ಟಿದ್ದೀವಿ, ಒಂದು ಆ್ಯನೋಡ್ ಇದೆ, ಒಂದು ಕ್ಯಾಥೋಡ್ ಇದೆ. ಅವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ, 1 ಯೂನಿಟ್ ಲೆಂತ್ ಇದೆ. ಅದು 1 ಸೆಂಟಿಮೀಟರ್ ಆಗ್ಬೋದು, 1 ಮೀಟರ್ ಆಗ್ಬೋದು. 1 ಯೂನಿಟ್ ಲೆಂತನ್ನು ನಾವು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಕ್ರಾಸ್ ಸೆಕ್ಷನ್, ಯೂನಿಟ್ ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ಏನಿದೆ ಅಂದರೆ 1 ಯೂನಿಟ್ ಇದೆ. ಸೊ ಆವಾಗ ನಮಗೆ ಏನು ಕಂಡಕ್ಟೆನ್ಸ್ ಬರುತ್ತಲ್ಲ, ಆ ಕಂಡಕ್ಟೆನ್ಸ್ಗೆ ನಾವೇನಂತ ಕರಿತೀವಿ, ಮೋಲಾರ್ ಕಂಡಕ್ಟೆನ್ಸ್ ಅಂತ ಕರಿತೀವಿ. ದಿಸ್ ಮೋಲಾರ್ ಕಂಡಕ್ಟೆನ್ಸ್ ಆಫ್ ಎ ಸೊಲ್ಯೂಷನ್ ಇನ್ಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ನಾವು ಡಿಕ್ರೀಸ್ ಮಾಡ್ತಾ ಹೋಗ್ತೀವಿ. ಆವಾಗ ಮೋಲಾರ್ ಕಂಡಕ್ಟಿವಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಯಾಕೆ ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಅಂದರೆ, ವಾಲ್ಯೂಮ್ ಏನಾಗುತ್ತೆ, ವಾಲ್ಯೂಮ್ ಎಷ್ಟಿದೆ, ಡಿಸ್ಟೆನ್ಸ್ ಎಷ್ಟಿದೆ ಅಷ್ಟೇ ಇದೆ, ಕ್ರಾಸ್ ಸೆಕ್ಷನ್ ಎಷ್ಟಿದೆ ಅಷ್ಟೇ ಇದೆ. ಆದರೆ ಏನು ಮಾಡ್ತಾ ಇದ್ದೀವಿ ನಾವು,
ಕಾನ್ಸಂಟ್ರೇಷನ್ನ ಕಡಿಮೆ ಮಾಡ್ತಾ ಇದ್ದೀವಿ. ಕಾನ್ಸಂಟ್ರೇಷನ್ ಕಡಿಮೆ ಮಾಡ್ತಾ ಇದ್ದೀವಿ ಅಂತಂದರೆ ಏನಾಗ್ತಾ ಇದೆ, ಕಡಿಮೆ ಜಾಗದಲ್ಲಿ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವಿಲ್ ಬಿ ಮೂವಿಂಗ್. ಸೊ ಇನ್ ದಿ ಟೋಟಲ್ ವಾಲ್ಯೂಮ್ ಕಂಟೈನಿಂಗ್ 1 mole ಆಫ್ ಎನ್ ಎಲೆಕ್ಟ್ರೋಲೈಟ್, 1 mole ಆಫ್ ಎನ್ ಎಲೆಕ್ಟ್ರೋಲೈಟೇ ಇದೆ, ಆದರೆ ಕಾನ್ಸಂಟ್ರೇಷನ್ ಏನು ಮಾಡ್ತಾ ಇದ್ದೀವಿ ನಾವು, ಡಿಕ್ರೀಸ್ ಮಾಡ್ತಾ ಇದ್ದೀವಿ. ಕಾನ್ಸಂಟ್ರೇಷನ್ ಡಿಕ್ರೀಸ್ ಮಾಡ್ತಾ ಇರೋದ್ರಿಂದ ಮೋಲಾರ್ ಕಂಡಕ್ಟಿವಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ವೆನ್ ದ ಕಾನ್ಸಂಟ್ರೇಷನ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಅಪ್ರೋಚಸ್ ಝೀರೋ, ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಕಾನ್ಸಂಟ್ರೇಷನ್ ನಾನು ಏನು ಮಾಡ್ತಾ ಇರ್ತೀನಿ, ಅಥವಾ ಮೋಲಾರ್ ಕಂಡಕ್ಟಿವಿಟಿ ಆಫ್ ಎ ಸೊಲ್ಯೂಷನ್ ಇನ್ಕ್ರೀಸಸ್ ಡಿಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಕಡಿಮೆ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ, ಅವಾಗ ಏನಾಗುತ್ತೆ, ಮೋಲಾರ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಥವಾ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ ಅಂದರೆ ಮೋಲಾರ್ ಕಂಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ. ಯಾವಾಗ ಅದು ಝೀರೋಗೆ ಬರುತ್ತಲ್ಲ, ಆ ಕಂಡಕ್ಟಿವಿಟಿಗೆ ನಾವೇನಂತ ಕರಿತೀವಿ, ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ. EM0 ಇಂದ ಅದನ್ನು ಮೆನ್ಷನ್ ಮಾಡ್ತೀವಿ. ಲಿಮಿಟಿಂಗ್ ಅಂದರೆ ಅದಾದಮೇಲೆ ಅದು ತಗೊಳಕ್ಕೆ ಸಾಧ್ಯ ಇಲ್ಲ, ಅಬ್ಸರ್ವ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ. ದಟ್ ಈಸ್ ಅ ಲಿಮಿಟ್. ಅಲ್ಲಿಗೆ ಬಂದು ನಿಂತು ಅಂದರೆ ಝೀರೋಗೆ ಬಂದು ನಿಂತು, ಮೋಲಾರ್ ಕಂಡಕ್ಟಿವಿಟಿ ಝೀರೋಗೆ ಬಂದು ನಿಂತು ಅಂದರೆ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸು ಆಗೋದೇ ಇಲ್ಲ, ಫ್ಲೋ ಆಫ್ ಕರೆಂಟು ಆಗೋದೇ ಇಲ್ಲ. Kohlrausch observed certain regularities while comparing the values of limiting molar conductivities of some strong electrolytes. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ತೊಗೊಂಡ್ರು, ಅದರದ್ದು ಮೋಲಾರ್ ಕಂಡಕ್ಟಿವಿಟಿ ನೋಡಿದ್ರು, ಅದರದ್ದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟೀಸ್ನ ಅವನು ವಾಂಟೆಡ್ ಟು ಕಂಪೇರ್ ಮಾಡಿದಾಗ ಅವ್ನಿಗೇನು ಗೊತ್ತಾಯಿತು ಅಂದರೆ, ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಎನ್ ಎಲೆಕ್ಟ್ರೋಲೈಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ ಸಮ್ ಆಫ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಆಫ್ ಎನ್ ಅನಯಾನ್ ಆ್ಯಂಡ್ ಕೆಟಯಾನ್ ಆಫ್ ಎನ್ ಎಲೆಕ್ಟ್ರೋಲೈಟ್. ಸೊ ನಿಮ್ಗೆ ಏನಾಗ್ತಿದೆ, ಕಂಡಕ್ಟೆನ್ಸ್ ಆಗ್ತಿದೆ ಅಂತಂದರೆ ಅಲ್ಲಿ ಏನಾಗ್ತಾ ಇದೆ, ಎಲೆಕ್ಟ್ರೋಲೈಸಿಸ್ ಆಗ್ತಾ ಇದೆ. ದೆ ಗೆಟ್ ಸ್ಪ್ಲಿಟ್ ದೆಮ್ಸೆಲ್ಫ್ ಇಂಟು ಕೆಟಯಾನ್ ಆ್ಯಂಡ್ ಅನಯಾನ್. ಸೊ a limiting molar conductivity of an electrolyte, entire electrolyte can be represented as a sum of individual contributions. ಎರಡು ಕೆಟಯಾನ್ ಒಂದಿದೆ, ಅನಯಾನ್ ಒಂದಿದೆ ಅಂತ ಇಟ್ಕೊಳ್ಳೋಣ. ಇಂಡಿವಿಜುವಲಿ ಹೌ ಮಚ್ ದೇ ಆರ್ ಕಾಂಟ್ರಿಬ್ಯೂಟಿಂಗ್, ಇಂಡಿವಿಜುವಲಿ ವಾಟ್ ಈಸ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ, ಅವೆರಡು ಆ್ಯಡ್ ಮಾಡಿದಾಗ ನನಗೆ ಟೋಟಲ್ ಬರುತ್ತೆ ಅಂತ ಹೇಳಿದ್ರು. ಈ ಲಾಗೆ ನಾವೇನಂತ ಕರಿತೀವಿ, ಕೋಲ್ರಾಶ್ ಲಾ ಆಫ್ ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಅಯಾನ್ಸ್. ಕೆಟಯಾನ್ಸು ಮತ್ತು ಅನಯಾನು ಇಂಡಿಪೆಂಡೆಂಟಾಗಿ ಮೂವ್ ಆಗ್ತಾ ಇದೆ, ಇಂಡಿಪೆಂಡೆಂಟಾಗಿ ಮೈಗ್ರೇಷನ್ ಆಗ್ತಾ ಇದೆ. ಅವೆರಡು ಆ್ಯಡ್ ಮಾಡಿದಾಗ ಏನು ಬರುತ್ತಲ್ಲ, ದಟ್ ವಿಲ್ ಬಿ ಎ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದಟ್ ಎಲೆಕ್ಟ್ರೋಲೈಟ್ ಅಂತ ಹೇಳ್ದ. ಫಾರ್ ಎಕ್ಸಾಂಪಲ್, ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಸೋಡಿಯಂ ಕ್ಲೋರೈಡ್ನ ತೊಗೊಂಡ್ರೆ ಆವಾಗ ಅದನ್ನು ಹೆಂಗೆ ತೊಗೊಳ್ತೀವಿ ಅಂದರೆ, ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಎ ಸೋಡಿಯಂ ಅಯಾನ್ Na+ ಆ್ಯಂಡ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ Cl- ಎರಡೂ ತೊಗೊಂಡಾಗ ಏನು ಬರುತ್ತಲ್ಲ, ಆವಾಗ ಅವೆರಡರದ್ದು ಸಮ್ಗೆ ಈಕ್ವಲ್ ಆಗುತ್ತೆ ಅಂತ ಹೇಳಿದ್ರು. ಸ್ಟೇಟ್ಮೆಂಟ್ ಅಂದರೆ ಒಂದೊಂದು ಬುಕ್ಕಲ್ಲಿ ಒಂದೊಂದು ಥರ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂದರೆ, ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಅಯಾನ್ಸ್ ಮೈಗ್ರೇಟ್ ಇಂಡಿಪೆಂಡೆಂಟ್ಲಿ ವಿತೌಟ್ ಇಂಟ್ರಾಕ್ಟಿಂಗ್. ಸೊ the limiting molar conductivity lambda 0 of an electrolyte is a sum of limiting molar conductivity of its cation and an anion. ಸೊ ನಾನು ಹೇಳ್ತಾ ಇದ್ದೆ, ಮೋಲಾರ್ ಕಂಡಕ್ಟಿವಿಟಿ ಯಾವಾಗ ಅಪ್ರೋಚಸ್ ಟು ಝೀರೋ ಆಗುತ್ತಲ್ಲ, ಅದಕ್ಕೆ ಅವ್ರೇನಂತ ಕರೆದ್ರು, ಇನ್ಫೈನೈಟ್ ಡೈಲ್ಯೂಷನ್ ಅಂತ ಕರೆದ್ರು. ಡೈಲ್ಯೂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಇನ್ಫೈನೈಟಿಗೆ ಮಾಡಿದ್ದೀರಾ. ಅಟ್ ಅ ಇನ್ಫೈನೈಟ್ ಡೈಲ್ಯೂಷನ್ ions migrate independently because there is no interaction between those. At infinite dilution ಎಷ್ಟು ಕಡಿಮೆ ಆಗಿಬಿಟ್ಟಿದೆ ಅಂದರೆ, ಜಾಸ್ತಿ ವಾಲ್ಯೂಮ್ ಇದೆ, ನಂಬರ್ ಆಫ್ ಅಯಾನ್ಸು ಕಡಿಮೆ ಇದೆ. ಅವಾಗ ಏನು ಮಾಡ್ತವೆ ಅಂದರೆ, ದೋಸ್ ಅಯಾನ್ಸ್ ದೇ ಕಂಡಕ್ಟ್, ದೇ ಗೋಯಿಂಗ್ ಟು ಮೂವ್, ದೇ ಗೋಯಿಂಗ್ ಟು ಫ್ಲೋ ಆಫ್ ಅಯಾನ್ಸ್ ವಿಲ್ ಬಿ ಟೇಕಿಂಗ್ ಪ್ಲೇಸ್ ವಿತೌಟ್ ಡಿಪೆಂಡಿಂಗ್ ಆನ್ ಅದರ್ಸ್. ಸೊ ಇಂಡಿಪೆಂಡೆಂಟ್ಲಿ ಬೋತ್ the ions will going to move, and some of those limiting molar conductivity will going to give the total molar conductivity of an electrolyte ಅಂತ ಹೇಳಿದ್ರು. ಇದು ಒಂದು ಬುಕ್ಕಲ್ಲಿ ಕೊಟ್ಟಿರುವಂಥದ್ದು. ಇನ್ನೊಂದು ಬುಕ್ಕಲ್ಲಿ ಏನು ಹೇಳಿದ್ದಾರೆ ಅಂದರೆ, ಕೋಲ್ರಾಶ್ ಲಾ ಸ್ಟೇಟ್ಸ್ ದಟ್ ದ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಎನ್ ಎಲೆಕ್ಟ್ರೋಲೈಟ್ ಈಸ್ ದ ಸಮ್ ಆಫ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಫ್ರಮ್ ಈಚ್ ಅಯಾನ್ ವೆನ್ ದ ಕಾನ್ಸಂಟ್ರೇಷನ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಝೀರೋ ಆರ್ ಅಟ್ ಇನ್ಫೈನೈಟ್ ಡೈಲ್ಯೂಷನ್. ಎರಡೂ ಮೀನಿಂಗ್ ಒಂದೇ ಇದೆ. ಏನು ಹೇಳ್ತಾ ಇದ್ದಾರೆ, ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವ್ ಆಫ್ ಎನ್ ಎಲೆಕ್ಟ್ರೋಲೈಟ್ is the sum of individual contributions of individual ions at infinite dilution at approximately ಝೀರೋ ಆದಾಗ, ಕಾನ್ಸಂಟ್ರೇಷನ್ ಝೀರೋ ಆದಾಗ ಅದಾಗತ್ತೆ ಅಂತ ಅವರು ಹೇಳ್ತಾರೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಕೋಲ್ರಾಶ್ ಲಾ ಆಫ್ ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಅಯಾನ್ಸ್ ಅಂತ ಹೇಳ್ತಾರೆ. ಅಟ್ ಇನ್ಫೈನೈಟ್ ಡೈಲ್ಯೂಷನ್ ವೆನ್ ಕಾನ್ಸಂಟ್ರೇಷನ್ ಈಸ್ ಅಪ್ರೋಚಿಂಗ್ ಟು ಝೀರೋ, ದೆನ್
limiting molar conductivity of the electrolyte is the sum of individual contributions of cation and anion. There is no attraction, force of attraction. They are not dependent on each other. Independently at infinite dilution, both the ions will move. So that law we are going to call it as Kohlraasch law of independent migration. ಇದನ್ನ ಕೇಳ್ತಾರೆ ಸ್ಟೇಟ್ Kohlraasch law of independent migration ಅಂತ ಆವಾಗ ನಿಮಗೆ ಹೇಳಕ್ಕೆ ಬರಬೇಕು. ಸೊ ಇದರಿಂದ ನಮಗೆ ಏನು ಗೊತ್ತಾಯಿತು, ಎಲ್ಲೆಲ್ಲಿ ಇದನ್ನು ಅಪ್ಲೈ ಮಾಡ್ಬೋದು. ಇದ್ರದ್ದು ಅಪ್ಲಿಕೇಶನ್ ಅಂತ ಬಂದರೆ ಯು ಕ್ಯಾನ್ determination of limiting molar conductivity of the weak electrolytes. So this happens only in the case of strong electrolyte. ಸೊ ನನಗೆ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ವೀಕ್ ಎಲೆಕ್ಟ್ರೋಲೈಟ್ಸ್ ಕಂಡುಹಿಡಿಬೋದು ಅಂದ್ರೂ ಕಂಡುಹಿಡಿಬಹುದು. ಕ್ಯಾಲ್ಕುಲೇಷನ್ ಆಫ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಮಾಡ್ಬೋದು. ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ ಲಾನ ಯೂಸ್ ಮಾಡ್ಕೋಬೋದು. ಸಾಲಿಬಿಲಿಟಿ ಆಫ್ ಸ್ಪೇರಿಂಗ್ಲಿ ಸಾಲಿಬಲ್ ಸಾಲ್ಟ್ಗೆ ಇದನ್ನು ನಾನು ಯೂಸ್ ಮಾಡ್ಕೋಬೋದು. ಈಗ ಕೇಳ್ತಾರೆ ವಾಟ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ Kohlraasch ಲಾ ಅಂತ, ಅವಾಗ ನಿಮ್ಗೆ ಹೇಳಕ್ಕೆ ಬರಬೇಕು. 4 ಇದೆ ಆ್ಯಕ್ಚುಲಿ. ಡಿಗ್ರಿ ಆಫ್ ಡಿಸೋಸಿಯೇಷನು ಮತ್ತು ಡಿಸೋಸಿಯೇಷನ್ ಕಾನ್ಸ್ಟೆಂಟು ನೀವು ಬೇರೆ ಬೇರೆ ತೊಗೊಂಡ್ರೆ 4 ಆಗುತ್ತೆ. ಈಗ ಒಂದೊಂದೇ ಇಂಡಿಪೆಂಡೆಂಟ್ ಆಗಿ ನೋಡ್ತಾ ಹೋಗೋಣ. ಮೊದಲನೇ ಅಪ್ಲಿಕೇಶನ್, ಡಿಟರ್ಮಿನೇಷನ್ ಆಫ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಎನ್ ವೀಕ್ ಎಲೆಕ್ಟ್ರೋಲೈಟ್. Weak electrolyte like acetic acid do not fully dissociate, making it impossible to find their limiting molar conductivity through extrapolation. ಸೊ ಈಗ ನಾನು ಏನು ಮಾಡ್ತಾ ಇದ್ದೀನಿ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ಗೆ ಡೈಲ್ಯೂಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಅವಾಗ ಏನಾಗುತ್ತೆ, ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ನನಗೆ ಬರುತ್ತೆ. ಬಿಕಾಸ್ ಅಲ್ಲಿ 100% ಕಂಡಕ್ಟಿವಿಟಿ ಆಗ್ತಾ ಇದೆ, 100% ಡಿಸೋಸಿಯೇಷನ್ ಆಗ್ತಾ ಇದೆ. ಆದರೆ ವೀಕ್ ಎಲೆಕ್ಟ್ರೋಲೈಟ್ಸ್ ತೊಗೊಂಡ್ರೆ 100% ಡಿಸೋಸಿಯೇಷನ್ ಆಗಲ್ಲ. ಹಾಗಾಗಿ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ನಾನು ಕಂಡುಹಿಡಿಯುವಂಥದ್ದು ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಏನು ಮಾಡಬೇಕು, ಹ್ಯಾವ್ ಟು ಗೋ ಫಾರ್ ಇಂಡೈರೆಕ್ಟ್ ಮ್ಯಾನರ್. So it is calculated by combining the values from a strong electrolytes. So for example, ಈಗ ನನಗೆ acetic acid ಬೇಕು. acetic acid is a weak electrolyte. ಅದರದ್ದು ಕಂಡಕ್ಟಿವಿಟಿ ನನಗೆ ಬೇಕು ಅಂದರೆ ಆವಾಗ ನಾನು ಏನು ಮಾಡ್ತೀನಿ, ಸೋಡಿಯಂ ಅಸಿಟೇಟ್ನ ತೊಗೊಳ್ತೀನಿ, HClನ ತೊಗೊಳ್ತೀನಿ, NaClನ ತೊಗೊಳ್ತೀನಿ. ಅದ್ರದ್ದೆಲ್ಲನೂ ಆ್ಯಡ್ ಮಾಡಿ ಸಬ್ಟ್ರಾಕ್ಟ್ ಮಾಡಿ I am going to find out. It can be calculated. Weak electrolyte can also be limiting molar conductivity of the weak electrolyte can also be calculated by combining the weak and strong acids, subtracting that. So for example ಏನಾಗುತ್ತೆ, molar conductivity of acetic acid ಬೇಕು ಅಂದರೆ limiting molar conductivity of sodium acetate ಪ್ಲಸ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ HCl ಮಾಡ್ತೀವಿ. ಅದರಿಂದ ಏನು ಮಾಡ್ತೀವಿ ನಾವು, NaClದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಸಬ್ಟ್ರಾಕ್ಟ್ ಮಾಡಿದ್ರೆ ನನಗೆ ವೀಕ್ ಎಲೆಕ್ಟ್ರೋಲೈಟ್ದು ಕಂಡುಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ. ಅದೇ ಥರ ಡಿಗ್ರಿ ಆಫ್ ಡಿಸೋಸಿಯೇಷನ್ ಇನ್ ಟರ್ನ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ನಾನು ಕಂಡುಹಿಡಿಬೇಕು ಅಂತಂದ್ರೂ ನಾನು Kohlraasch ಲಾನ ಯೂಸ್ ಮಾಡ್ಬೋದು. ಬೈ ಕಂಪೇರಿಂಗ್ ದಿ ಮೋಲಾರ್ ಕಂಡಕ್ಟಿವಿಟಿ ಆಟ್ ಎ ಗಿವನ್ ಕಾನ್ಸಂಟ್ರೇಷನ್ ವಿತ್ ಅ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ನಾನೇನು ಮಾಡ್ತೀನಿ, ಒಂದು ಗ್ರಾಫ್ ಹಾಕ್ತೀನಿ. ಗ್ರಾಫಲ್ಲಿ ಏನು ಮಾಡ್ತಾ ಇದ್ದೀನಿ, ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಒಂದು ಕಡೆ ಹಾಕ್ಕೊಳ್ತಾ ಇದ್ದೀನಿ, ಮತ್ತೆ ಏನು ಮಾಡ್ತಾ ಇದ್ದೀನಿ, ಮೋಲಾರ್ ಕಂಡಕ್ಟಿವಿಟಿ ಹಾಕ್ಕೊಂಡು ಕಂಪೇರ್ ಮಾಡ್ತೀನಿ. ಯೂಸ್ಫುಲ್ ಇನ್ ಸ್ಟಡಿಂಗ್ ವೀಕ್ ಆ್ಯಸಿಡ್ಸ್ ಆ್ಯಂಡ್ ವೀಕ್ ಬೇಸಸ್ ಇದನ್ನು ಮಾಡ್ಬೋದು. ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಲ್ಫಾ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ದಿ ರೇಷಿಯೋ ಆಫ್ ಮೋಲಾರ್ ಕಂಡಕ್ಟಿವಿಟಿ ಅಟ್ ಎ ಸ್ಪೆಸಿಫಿಕ್ ಕಾನ್ಸಂಟ್ರೇಷನ್ ಟು ದಿ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ಅದು ಸ್ಪೆಸಿಫಿಕ್ ಕಾನ್ಸಂಟ್ರೇಷನಲ್ಲಿ ಎಷ್ಟಿತ್ತು ಅದೇ ಥರ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಏನಿದೆ ಆಲ್ಫಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಮ್ ಡಿವೈಡೆಡ್ ಬೈ ಆಲ್ಫಾ ನಾಟ್ ಎಮ್ ಇಂದ ಕ್ಯಾಲ್ಕುಲೇಟ್ ಮಾಡ್ಬೋದು. ಒನ್ಸ್ ಐ ಗೆಟ್ ಎ ಆಲ್ಫಾ I can easily calculate the dissociation constant. Dissociation constant is equal Kc is equal to C into alpha square divided by 1 minus alpha ಅಂತ ಹೇಳ್ತೀವಿ. ಆಲ್ಫಾ ನನಗೆ ಕ್ಯಾಲ್ಕುಲೇಟ್ ಗೊತ್ತಿದೆ, ಹಂಗಾಗಿ ನಾನು KCನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದಕ್ಕೂ ನಾವೇನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ಎ ವೀಕ್ ಆ್ಯಸಿಡ್ ಆ್ಯಂಡ್ ವೀಕ್ ಬೇಸಸ್ಸು ಡೈರೆಕ್ಟಾಗಿ ನಾವು ಮಾಡೋದು ಕಷ್ಟ ಆಗುತ್ತೆ. ಇಂಡೈರೆಕ್ಟ್ಲಿ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಬೈ ಯೂಸಿಂಗ್ ದಿ Kohlraasch law. ಥರ್ಡ್ ಒನ್, ಸಾಲಿಬಿಲಿಟಿ ಆಫ್ ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ ಅಂತ ತೊಗೊಳ್ತೀವಿ. ಸೊ ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ಸ್ ಲೈಕ್ ಸೋಡಿಯಂ ಕ್ಲೋರೈಡ್, ಬೇರಿಯಂ ಸಲ್ಫೇಟ್ ಅದು ಕಂಪ್ಲೀಟ್ಲಿ ಡಿಸಾಲ್ವ್ ಆಗಲ್ಲ. ದೇ ಡಿಸಾಲ್ವ್ ಸೋ ಲಿಟಲ್ ದಟ್ ದೇರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆರ್ ಕನ್ಸಿಡರ್ಡ್ at infinite dilution. Solubility is calculated using measured specific conductivity K and limiting molar conductivity can also be calculated. Solubility of AgCl ಇದೆ, ಅದಕ್ಕೆ ಏನು ಮಾಡ್ತೀನಿ, ಲಿಮಿಟಿಂಗ್ ಫ್ಯಾಕ್ಟರ್ ಆಫ್ Ag ಪ್ಲಸ್ Cl ಮೈನಸ್ ಮಾಡಿಕೊಂಡು ಸ್ಪೇರಿಂಗ್ಲಿ ಸಾಲ್ಯುಬಲ್ ಸಾಲ್ಟ್ನ ನಾನು ಏನು ಮಾಡ್ತೀನಿ, ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀನಿ.
ಈ ರೀತಿಯಾಗಿ ಕೋಲ್ರಾಸ್ ಲಾ ಏನು ಹೇಳುತ್ತೆ, ಅಟ್ ಇನ್ಫೈನೈಟ್ ಡೈಲ್ಯೂಷನ್ ದೇರ್ ಇಸ್ ನೋ attachment between the ions. They're going to migrate independently at infinite dilution, thereby limiting molar conductivity of the given electrolyte can be calculated by adding molar conductivity of limiting molar conductivity of two different ions. By adding them you are going to get, ಅದಕ್ಕೆ ನಾವೇನಂತ ಕರಿತೀವಿ, ಕೋಲ್ರಾಸ್ ಲಾ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ಇಫ್ ಯು ಹ್ಯಾವ್ ಎನಿ ಕ್ವಶನ್ ಯು ಕ್ಯಾನ್ ಕಾಮೆಂಟ್ ಬಿಲೋ. Like, share, subscribe for more chemistry videos. Next I am going to explain DHO equation, Debye-Akal Ansager equation ಅಂತ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್